ಅಣ್ಣ. ಓ ಪ್ರಕಾಶ, ಏನು ನೆನ್ನೆನೇ ಬರ್ತೀನಿ ಅಂದೆ, ಇವಾಗ ಬಂದಿದ್ಯಾ? ಏನಿಲ್ಲ ಅಣ್ಣ, ನೆನ್ನೆ ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ಈಗ ಬರ್ತಾ ಇದ್ದೀನಿ. ಏನಣ್ಣ ಇಷ್ಟು ಬೇಗ ಹೊರಟಿದ್ಯಾ ಕೆಲಸಕ್ಕೆ? ಇಲ್ಲ ಕಣ, ಹೊರಗಡೆ ಒಂಚೂರು ಕೆಲಸ ಇತ್ತು, ಅದು ಮುಗಿಸ್ಕೊಂಡು ಈಗ ಡ್ಯೂಟಿಗೆ ಹೋಗಂತ ರೆಡಿ ಆಗ್ತಾ ಇದೆ ಕಣ. ಅಣ್ಣ ನನಗೆ ಆಶೀರ್ವಾದ ಮಾಡೋಣ. ಇದಳು ನಿನ್ಗೆ ಆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಕಣ. ಅದು ಸರಿ ಕಣ. ಏನೋ ಖುಷಿಯಾಗಿದೆಯಾ? ಏನೋ ಸಮಾಚಾರ? ಏನಿಲ್ಲ ಅಣ್ಣ, ನಾ ಮಾಡ್ತಾ ಇರೋ ವ್ಯವಹಾರದಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ ತುಂಬಾನೇ ಆದಾಯ ಚೆನ್ನಾಗಿ ಬಂದಿದೆ ಅಣ್ಣ. ಮುಂದಿನ ಬಂಡವಾಳಕ್ಕೂ ತುಂಬಾನೇ ಅನುಕೂಲ ಆಯ್ತಣ್ಣ. ಇದಕ್ಕೆಲ್ಲ ನಿನ್ನ ಸಹಕಾರ ಅಣ್ಣ ಕಾರಣ. ನನ್ನ ಸಹಕಾರ ಏನೋ ಬತ್ತು ನೋಡು. ಚಿಕ್ಕದ್ರಲ್ಲೇ ಅಪ್ಪ ಅಮ್ಮ ಕಳ್ಕೊಂಡಿದ್ದಾಗ ನಿನ್ಗೆ ಒಂದು ಸ್ವಲ್ಪ ವಿದ್ಯೆ ಕಲಿಸ್ತೆ, ಬುದ್ಧಿನೂ ಕಲಿಸ್ತೆ, ಸ್ವಲ್ಪ ಹಣ ಕೊಡಿಟ್ಟು ಬಿಸ್ನೆಸ್ ಮಾಡಲಿ ಅಂತ ನಿನಗೆ ಇದು ಮಾಡಿಕೊಟ್ಟೆ ಕಣೋ. ನನ್ನ ಸಹಕಾರ ಏನೋ ಬಂತು, ಎಲ್ಲ ದೇವರ ಆಶೀರ್ವಾದ ಕಣೋ. ಅದು ಸರಿ ಕಣೋ. ಊರು ಸುತ್ತಾಡ್ತೀಯ, ನಿನ್ನ ಆರೋಗ್ಯ ಬಗ್ಗೆ ಒಂದು ಸ್ವಲ್ಪ ನಿಗಾ ಇರ್ಲಿ ಕಣೋ. ಅಣ್ಣ ವ್ಯಾಪಾರ ಅಂದಮೇಲೆ 10 ಕಡೆ ಸುತ್ತಾಡ್ಬೇಕಣ್ಣ, ಅವಾಗ್ಲೇ ಅಣ್ಣ ಹಣ ಸಂಪಾದನೆ ಆಗೋದು. ವಿದ್ಯೆ ಕಲ್ತಿದ್ದೀನಿ ಅನ್ಬಿಟ್ಟು ಮನೇಲಿ ಕೂತ್ಕೊಂಡ್ರೆ ತಿನ್ನಲು ಕೂಳ್ ಸಿಗ್ಲಾರ್ದಣ್ಣ, ಕೂಳ್ ಸಿಗ್ಲಾರ್ದು. ಈ ಸಮಾಜದಲ್ಲಿ ಬೆಲೆ ಸಿಗ್ಬೇಕು ಅಂದ್ರೆ ಹಣ ಸಂಪಾದನೆ ಮಾಡ್ಬೇಕಣ್ಣ, ಹಣ ಸಂಪಾದನೆ ಮಾಡ್ಬೇಕು. ಏಯ್, ನೀ ತಿಳ್ಕೊದ್ರೆ ತಪ್ಪು ಕಣೋ. ಹಣನೇ ಮುಖ್ಯನೇ ಅಲ್ಲ ಕಣೋ. ಯಾವತ್ತು ಗುಣ, ನ್ಯಾಯ, ನೀತಿ, ಧರ್ಮ ಅಂತ ಬೆಳೆಸ್ಕೋಬೇಕು. ಮಾತಿನ ಬರದಲ್ಲಿ ನಾನು ಒಂದು ವಿಷಯ ಹೇಳದೆ ಮರ್ಬಿಟ್ಟೆ ಕಣೋ. ಅಣ್ಣ ಯಾವ್ದಣ್ಣ ಅಂತ ಮಹತ್ವದ ವಿಚಾರ? ಏನಿಲ್ಲ ಕಣೋ, ಈ ಮನೇಲಿ ನಾವಿಬ್ರು ಆದ್ರೆ ಒಂದು ಹೆಣ್ಣು ಕೂಗಿಲ್ಲ, ಅದಕ್ಕೋಸ್ಕರ ಈ ಮನೆ ಮಹಾಲಕ್ಷ್ಮಿನ ಹುಡುಕಿದೀನಿ ಕಣೋ. ಅಣ್ಣ ನೀನು ತುಂಬಾನೇ ಕಿಲಾಡಿ ಇದೀಯ ಅಣ್ಣ. ನನಗೂ ಒಂದು ವಿಷಯ ತಿಳಿಸ್ದೆ, ಅದಕ್ಕೆ ನಾ ಆರಿಸ್ಕೊಬಿಟ್ಟಿದ್ಯಲ್ಲಣ್ಣ. ಇಲ್ಲ ಕಣೋ, ಅಂತ ಪ್ರಸಂಗ ಬಂತು, ಅದಕ್ಕೋಸ್ಕರ ಹೇಳೋಕ್ಕಾಗಿಲ್ಲ. ಅಣ್ಣ ನಮ್ಮ ಅತ್ತಿಗೆ ಆಗಿ ಬರುವ ಆ ಪುಣ್ಯವಂತೆ ಯಾರಣ್ಣ? ಹೇಳ್ತೀನಿ ಕೇಳು ಪ್ರಕಾಶ್. ನನ್ನ ಸ್ನೇಹಿತ ಮುತ್ತು ತಂಗಿ ಪದ್ಮ ಅಂತ, ಬಹಳ ಒಳ್ಳೆ ಹುಡುಗಿ ಕಣೋ. ಬಡತನದಲ್ಲಿ ಬೆಳೆದಿ ಭಾಳ ಬುದ್ಧಿವಂತೆ. ಅದಕ್ಕೋಸ್ಕರ ಅವಳ ನಾನು ಮದುವೆ ಆದರೆ 2 ಜನ್ಮ ಪುಣ್ಯ ಮಾಡಿದೆ ಕಣೋ. ಅದಕ್ಕೋಸ್ಕರ ಅವಳು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಏನಣ್ಣ ಮದುವೆ ಮುಂಚೆನೆ ಅದಕ್ಕೆ ಇಷ್ಟೊಂದು ವರ್ಣೆ ಮಾಡ್ತಾ ಇದೆಯಲ್ಲ, ಮದುವೆ ಆದ್ಮೇಲೆ ಈ ತಮ್ಮನ್ನ ಮರ್ತ್ಬಿಡ್ತೀಯ ತಾನೆ? ಹೇಯ್ ಮುಚ್ಚೋ ಬಾಯಿ, ಏನಾರು ಮರಿತೀನಿ ಅಲ್ಲ ನಿನ್ನ. ನಾನು ಎರಡು ಕಂಡಿದ್ದಂಗೆ ಕಣೋ, ಅದು ಯಾವುದೇ ಕಾರಣಕ್ಕೂ ನೀನು ಮರೆಯಲ್ಲ. ಅದು ಅಲ್ದೇನೆ ₹1 ವರದಕ್ಷಿಣೆ ತಗದೇನೆ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಕಣೋ. ಅಣ್ಣ ನಮ್ಗೇನಣ್ಣ ಕಡಿಮೆ, ಹೆಣ್ಣು ಕೊಟ್ಟು ವರದಕ್ಷಿಣೆ ಕೊಡ್ತಿರ್ಲಿಲ್ವಾ? ನೋಡೋ, ವರದಕ್ಷಿಣೆ ತಗೊಂಡು ಬರೋ ಹುಡುಗಿನ ಮದುವೆ ಆದರೆ ನಾವು ಅವಳು ತಲೆ ಬಾಗಿ ನಿಲ್ಬೇಕು ಕಣೋ. ಅದಕ್ಕೆ ನಾನು ₹1 ಅಂತೂ ವರದಕ್ಷಿಣೆ ತಗೋದಿಲ್ಲ. ಅದು ಅಲ್ದೇನೆ ನಿನಗೂ ಕೂಡ ಒಂದು ಹುಡುಗಿನ ನೋಡಬೇಕು ಅಂತ ತೀರ್ಮಾನ ಮಾಡಿದ್ದೀನಪ್ಪ. ಅಣ್ಣ ನಾನು ಹಿಂಗೆ ಆ ತೊಂದರೆ ಕೊಡಲ್ಲ ಅಣ್ಣ. ನಾನು ಈಗಾಗಲೇ ಏನು ಈಗಾಗಲೇ ಅಣ್ಣ ನಾನು ಈಗಾಗಲೇ ನನ್ನ ಭಾಳ ಸಂಗತಿನ ಆರಿಸ್ಕೊಂಡಿದ್ದೀನಿ ಅಣ್ಣ. ಈ ವಿಷಯ ನಿಂಗೆ ತಿಳಿಸ್ಬೇಕು ಅಂತಿದ್ದೆ, ನೀನೇನಂತೀಯ ಅಂತ ಸುಮ್ಮನಿದ್ದೆ ಅಣ್ಣ. ಏಯ್ ಅಲ್ಲ ಕಣ, ನನಗೊಂದು ವಿಚಾರ ಹೇಳಿದ್ರೆ ನನ್ನೇ ಕಿಲಾಡಿ ಅಂತೀಯ ನೀನು, ನನಗಿಂತ ಕಿಲಾಡಿ ಕಣ. ಆಯ್ತಪ್ಪ, ಈ ಮನೆಗೆ ಬರುವ ನನ್ನ ಅದ್ನೇ ಯಾರು ಅಂತ ಹೇಳೋ? ಅಣ್ಣ ಅವಳು ನನ್ನ ಕಾಲೇಜ್ ಫ್ರೆಂಡು ಸುಧಾ ಅಂತ, ಕೋಟ್ಯಾಧೀಶ್ವರ ಒಬ್ಳೇ ಮಗಳು. ಅವಳು ಸುಧಾಳನ್ನ ಕೈ ಹಿಡಿದ್ರೆ ಅವ್ರ ತಂದೆ ₹2 ಕೋಟಿ ವರದಕ್ಷಿಣೆ ಕೊಡ್ತೀನಿ ಅಂತ ಹೇಳಿದಾರಣ್ಣ. ಅದಕ್ಕೆ ನೀನು ಒಪ್ಕೊಬಿಟ್ಟೇನಾ? ಅಣ್ಣ ನಾನಂತೂ ಒಪ್ಕೊಂಡಿದ್ದೀನಿ. ಇದಕ್ಕೆ ನಿನ್ನ ಅಭಿಪ್ರಾಯ ಏನಣ್ಣ? ಇಲ್ಲ ಕಣ, ಇದರಲ್ಲಿ ನನ್ನ ಅಭ್ಯಂತರವೇನಿಲ್ಲ. ನಿನ್ನ ಸಂತೋಷನೇ ನನ್ನ ಸಂತೋಷ. ಆದರೆ ವರದಕ್ಷಿಣೆ ತಗೊಂಡು ಮದುವೆ ಆಗೋ ಹುಡುಗಿನ ಮದುವೆ ಆದರೆ ನಾವು ತಲೆ ತಗ್ಗಿ ನಿಲ್ಬೇಕಣೋ. ಅದಕ್ಕೆ ಹೊಸ ಸಂಬಂಧ ಬೆಳೆಸ್ಬೇಕಾರೆ 1000 ಸತಿ ವಿಚಾರಿಸ್ಬೇಕು. ಹಿರಿಯವರು ಒಂದು ಗಾದೆ ಹೇಳಿದ್ದಾರೆ, ಒಂದು ವಸ್ತು ತಗೋಬೇಕಾರೆ 1 ಸಾರಿ, ಒಂದು ಮನೆ ಕಟ್ಬೇಕಾರೆ 100 ಸತಿ, ಒಂದು ಸಂಸಾರ ಬೆಳೆಸ್ಬೇಕಾರೆ 1000 ಸತಿ ಅಂತ. ಯಾಕೆ ಗೊತ್ತೇನೋ? ಒಂದು ವಸ್ತು ತಗೊಂಡ್ರೆ 1 ಸತಿ ಬಾಳ್ಕೆ ಬರುತ್ತೆ, ಒಂದು ಮನೆ ಕಟ್ಟಿದ್ರೆ ಅದು 100 ಸತಿ ಬಾಳ್ಕೆ ಬರುತ್ತೆ. ಆದರೆ ಒಂದು ಹೆಣ್ಣಿನ ಸಂಸಾರನ 1000 ವರ್ಷ ಬಾಳ್ಕೆ ಬರುತ್ತೆ ಕಣೋ. ಅದಕ್ಕೆ ಯೋಚನೆ ಮಾಡಿ ಮದುವೆ ಹೋಗ್ಬೇಕು. ಅದಕ್ಕೆ ವಿಚಾರಿಸಪ್ಪ ಅಂತ ಹೇಳಿದೆ. ಇನ್ನೊಂದು ಕಸಿ ವಿಚಾರಿಸೋ ಅಣ್ಣ. ನಾನು ನಿನ್ನ ತಮ್ಮನಣ್ಣ, ನಿನ್ನಲ್ಲಿರೋ ಆದರ್ಶ ಗುಣಗಳನ್ನ ನಾನು ಅರ್ಕೊಂಡಿದ್ದೀನಿ. ಹಾಗೇನು ಆಗಲ್ಲ ಅಣ್ಣ. ಹೊಟ್ಟೆ ತುಂಬ ಹಸಿತಾ ಇದೆ, ಊಟ ಹಾಕಿ ನಂತರ ಕೆಲ್ಸಕ್ಕೆ ಹೋಗುವಂತೆ ಬಣ್ಣಾರಿ ಕಣೋ. ನಾನು ನೀವು ಬಂದು ಖುಷಿಲಿ ಮರ್ತೇ ಬಿಟ್ಟೆ ಕಣ. ನಡಿಯ Thank you.